ಸೌಂಡ್ ಮಾತ್ರ. ಸೂಪರ್ ಆಗಿದೆ ಸೌಂಡ್ ಮಾತ್ರ, ಹೆವಿ ಬರುತ್ತೆ ಲೌಡು. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ NRF. ಆ್ಯಕ್ಚುಲಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮಲೇ ನೋಡ್ತಿದ್ದಂಗೆ ಏನು ಮ್ಯಾಟ್ರು ಅಂತ. ಹೌದು, ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೀನಿ ಆರ್ಯನ್ ಸುಜುಕಿ. ವಾವ್, ಜಾಗ್ವಾರ್ ಕಾರ್ ನೋಡಿ ಏನು ಮಸ್ತಾಗಿದೆ. ಇನ್ನು ರಿಜಿಸ್ಟ್ರೇಷನ್ನು ಇವಾಗ ಆಗಿದೆ ಗಾಡಿದು, ಅದು ಕೂಡ ಆಗಿಲ್ಲ ಪ್ರಾಪರಾಗಿ. ಓಕೆ ಬನ್ನಿ ನಮ್ಮ ಟಾಪಿಕ್ಗೆ ಬರೋಣ. ತಮ್ಮನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿದ್ದೀವಿ ಅಂತ. ನಾನು ಇವಾಗ ಹೋಗ್ತಾ ಇರೋದು ಆರ್ಯನ್ ಸುಜುಕಿ ಮೋಟಾರ್ಸ್. ಸೊ ಹಯಾಬುಸಾ ಬೈಕ್ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ನನ್ನ ಒಂದು ಡ್ರೀಮ್ ಬೈಕ್ ಅದು. ಡ್ರೀಮ್ ಬೈಕ್ ಅನ್ನೋದಕ್ಕಿಂತ ಅದರಲ್ಲಿ ತುಂಬ ಮೇಜರ್ ಪಾಯಿಂಟ್ಸ್ ಇದೆ ಆ ಬೈಕ್ನ ತೊಗೊಳೋದಕ್ಕೆ. ಸುಮಾರು ಜನ ಹೇಳ್ಬಿಟ್ಟವ್ರೆ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಫುಲ್ಲಿ ಲೋಡೆಡು, ಹೊಸ ವರ್ಷನು ಸಾಕಾಗಿದೆ ಗಾಡಿ, ಅದು ಇದು ಅಂತೆಲ್ಲ. ಬಟ್ ನಾನು ಹೇಳಕ್ಕೆ ಬರ್ತಾ ಇರೋದು ಅದೆಲ್ಲದಕ್ಕಿಂತ ಮೀರಿದ್ದು ಇನ್ನೊಂದೇನೆಂದರೆ, ಎಷ್ಟೋ ಜನಕ್ಕೆ ಅದು ಕ್ಲಾರಿಟಿಯಾಗಿ ಗೊತ್ತೇ ಇಲ್ಲ ಏನು ಅಂತ. ನಾನು ಇವಾಗ ಹೇಳ್ತಾ ಇರೋಂಥ ಟಾಪಿಕ್ಕು ಅದೇನು ಅಂತಂದರೆ, ಸೂಪರ್ ಸ್ಪೋರ್ಟ್ಸ್ ಬೈಕಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುವಂಥ ಎಲ್ಲ ಸೂಪರ್ ಬೈಕ್ಸ್ಗೂ ಕಂಪ್ಯಾರಿಸನ್ ಮಾಡ್ತೀರಾ ಅಂದರೆ ಡುಕಾಟಿ ಆಗಿರ್ಬೋದು, ಕವಾಸಾಕಿ ಆಗಿರ್ಬೋದು, BMW ಆಗಿರ್ಬೋದು, ಟ್ರಯಂಪ್ ಆಗಿರ್ಬೋದು. ಟ್ರಯಂಪಲ್ಲಂತೂ ಇದು ಬಿಟ್ಟೇ ಇಲ್ಲ ಬಿಡಿ, ಸೂಪರ್ ಸ್ಪೋರ್ಟ್ಸು. ಅದರಲ್ಲಿ ಏನಾದರೂ ನೇಕೆಡ್ ಅಷ್ಟೇ ಇರೋದು. BMW, ಡುಕಾಟಿ, ಕವಾಸಕಿ ಈ ಮೂರು ಬ್ರ್ಯಾಂಡ್ಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಸುಜುಕಿ ಇಸ್ ದ ಬೆಸ್ಟ್ ಬ್ರ್ಯಾಂಡ್ ಫಾರ್ ದ ಸೂಪರ್ ಬೈಕ್. ಯಾಕೆ ಅಂತ ಹೇಳ್ತೀರಾ? ZX 10R 23.5 ಲಕ್ಷ. ಆಮೇಲೆ ಡುಕಾಟಿ ನೀವು ಇನ್ಲೈನ್ 4ಗೆ ಹೋಗ್ತೀರಾ ಅಂದರೆ 35 ಲಕ್ಷ. V2 ಹೋಗ್ತೀರಾ ಅಂದರೆ V4 ಬಂದು 35-36 ಇದೆ. V2ನೇ ಬಂದು 22-23 ಇದೆ ಆನ್ ರೋಡ್ ಪ್ರೈಸು. ಇನ್ನು BMW ಬಂದು S1000 RR ಬಂದು ನಿಮಗೆ ಏನಿಲ್ಲ ಅಂದ್ರೂ 23.5 ಲಕ್ಷ ಇದೆ, 23-24 ಲಕ್ಷ ಇದೆ. ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದು ಇದು ಆಳು ಮೂಡು PPF ಕ್ರ್ಯಾಶ್ ಕಾರ್ಡ್ಸು ಅದು ಇದು ಅಂತೆಲ್ಲ ಹೋಗ್ತೀರಾ ಅಂದ್ರೂ ನಿಮಗೆ ಆಲ್ಮೋಸ್ಟ್ 26 ಲಕ್ಷ 25 ಲಕ್ಷ ಅಂತೂ ಆಗೇ ಆಗುತ್ತೆ. ಇನ್ನು ಹಯಾಬುಸಾಗೆ ಬನ್ನಿ. ಹಯಾಬುಸಾ ಆನ್ ರೋಡ್ ಪ್ರೈಸ್ ಬಂದು 21,21,000 ಗಾಡಿ ಪ್ರೈಸ್. ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇ ಮಾಡಿಸ್ತೀನಿ ಅಂದರೂ ಕೂಡ ಮ್ಯಾಕ್ಸಿಮಮ್ 1.5 ಲಕ್ಷ ಖರ್ಚಾಗುತ್ತೆ ಎಕ್ಸ್ಟ್ರಾ. PPF ಬಂದು ನಿಮಗೆ ಆಗೋದು 50,000 ಹಯಾಬುಸಾಗೆ. ಇನ್ನು ಕ್ರ್ಯಾಶ್ ಗಾರ್ಡ್ಸು, ಸ್ಪೂಲ್ಸು, ಆಮೇಲೆ ಇಂಜಿನ್ ಗಾರ್ಡು ಅವೆಲ್ಲ ಸೇರಿದ್ರೂ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 1 ಲಕ್ಷ ಅಂದ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ಖರ್ಚಾಗಿದ್ದು 1.5 ಲಕ್ಷ. ಸೊ 21 ಪ್ಲಸ್ 1.5 22.5 ಲಕ್ಷ, 23 ಲಕ್ಷ ಅಂತ ಅಂದ್ಕೊಳ್ಳಿ. ಫುಲ್ ಗಾಡಿ ರೆಡಿಯಾಗಿ ಕೈಗೆ ಬಂದುಬಿಡುತ್ತೆ ನಿಮಗೆ. ಮತ್ತು ಸರ್ವೀಸ್ ಕಾಸ್ಟ್ ಬಂದು ತುಂಬ ಅಂದರೆ ತುಂಬ ನಮಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಆಗದೇ ಇದ್ದರೂ ಕೂಡ ಇಟ್ಕೋಂಥ ರೇಂಜಲ್ಲಿದೆ. ನೀವು ಕವಾಸಾಕಿ, BMW, ಡುಕಾಟಿಗಂತೂ ಹೋಗೋಕ್ಕೆ ಆಗಲ್ಲ ಬಿಡಿ ನಮ್ಮಂಥ ಮಿಡಲ್ ಕ್ಲಾಸ್ ಅವರು. ಸೊ ಅಂಥ ಟೈಮಲ್ಲಿ ನಾವು ಚೂಸ್ ಮಾಡ್ಕೊಳ್ಳೋದೆ ಹಯಾಬುಸಾ. ಸೊ ನಿಮಗೆ ಇವಾಗ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಯಾಕೆ ನಾನು ಹಯಾಬುಸಾ ಅಂತ ಇರ್ತೀನಿ ಅಂತ. ದಟ್ ಈಸ್ ನಾಟ್ ಎ ಡೂಮ್ ಬೈಕ್, that is the dream bike. All middle class favorite dream bike is the Hayabusa. ಎಲ್ಲೋ ಇದೆ, ಇದೆ ಅಲ್ಲ, ಅದು ಫಾರ್ಮಸಿ ಅಲ್ಲಿದೆ. ದಿಸ್ ಇಸ್ ದ ಶೋರೂಮ್. ಗಾಡಿಯಲ್ಲಿ ಪಾರ್ಕ್ ಮಾಡೋದು ಗುರು, ಇವ್ರು ಯಾರೋ ಅಡ್ಡದಿಡ್ಡಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅವ್ರಿಗೆ. ನಾನು ಆ್ಯಕ್ಚುಲಿ ನಿಮ್ಗೆ ಆವಾಗಲೇ ಹೇಳಿದೆ ಯಾವುದು ಅಂತ ಗಾಡಿ ತಮ್ಲೇನೆಲ್ಲ ನೋಡಿ ನಿಮಗೆ ಅರ್ಥ ಆಗೋಗಿರುತ್ತೆ ಎಲ್ಲೂ ಹೋಗ್ತಾ ಇದ್ದೀನಿ ಅನ್ನೋದು. ಸೊ ಶೋರೂಮ್ ಇರೋದು ಬಂದು HL ಓಲ್ಡ್ ಏರ್ಪೋರ್ಟ್ ರೋಡು. ಶೋರೂಮ್ ತೋರಿಸ್ತೀನಿ ನೋಡಿ.
ಆರ್ಯನ್ ಸುಜುಕಿ. ಸೊ ಇಲ್ಲಿನೇ ಆ್ಯಕ್ಚುಲಿ ನಾನು ಇವಾಗ ಬೈಕ್ ನೋಡೋಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿದೆ ಜಾಗನೂ, ಸಿಗ್ನಲ್ ಹತ್ರನೇ ಇದೆ. ಆಲ್ಮೋಸ್ಟ್ ನೆಕ್ಸ್ಟ್ ಒಂದು 2 ಸಿಗ್ನಲ್ ದಾಟ್ರೆ ದುಮ್ಲೂರು. ಸೊ ಆರಾಮಾಗಿ ನೀವು ಇಲ್ಲಿ ಬಂದು ನೋಡ್ಬೋದು. ನೀವು ಆರಾಮಾಗಿ ಬಂದು ಇಲ್ಲಿ ಗಾಡಿನ ವಿಚಾರಿಸ್ಬೋದು, ಏನೂ ಪ್ರಾಬ್ಲಮ್ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಗಾಡಿ ಬಗ್ಗೆ. ಆ್ಯಕ್ಚುಲಿ ನಾನು ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇನ್ನೊಂದು 2 ತಿಂಗಳು ಆಗ್ಬೋದು, ನೋಡೋಣ. ಒಟ್ನಲ್ಲಿ ಬುಕ್ ಮಾಡೋದಂತೂ ಪಕ್ಕ. ಸೊ ಇವಾಗ ಇಲ್ಲಿ ಬಂದಿದ್ದೀನಿ, ನಮ್ಮ ಮೋಹನ್ ಅವರಿದ್ದಾರೆ. ಸೊ ಅವ್ರ ಹತ್ರ ಕೆಲವು ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಬೈಕ್ ಬಗ್ಗೆ ಹೋಗೋಣ, ಬನ್ನಿ. ಹಲೋ ಸರ್. ಹಲೋ ಸರ್. ಸೊ ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಏನಕ್ಕೆ ಅಂತ ನಿಮಗೆ ತೋರಿಸ್ತೀನಿ, ನೋಡಿ ಆಮೇಲೆ ಹೇಳಿ ಅವ್ರು ಸಪೋರ್ಟ್ ಮಾಡಿದಾರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನೀವೇ ತಿಳಿಸಿ. ಸರ್ ಆ್ಯಕ್ಚುಲಿ ನಾನು ಬೈಕ್ ತೊಗೋಬೇಕು ಅನ್ನೋದು ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ನವಂಬರಲ್ಲಿ ನಾನು ಬೈಕ್ ತೊಗೋಬೇಕು ಅನ್ನೋದು ನನ್ನ ಪ್ಲ್ಯಾನಿಂಗು. ಸೊ ಕೆಲವೊಂದೊಂದು ಡೌಟ್ಸ್ ನನಗಿದೆ. ಇವಾಗ ಏನು ಅಂದರೆ ಸೂಪರ್ ಬೈಕ್ಸ್ ಅಂದರೆ ತುಂಬ ಜಾಸ್ತಿ ಪೇ ಮಾಡಬೇಕು ಸ್ಟಾರ್ಟಿಂಗು, ತುಂಬ ಜಾಸ್ತಿ ಅಮೌಂಟ್ ಡೌನ್ ಪೇಮೆಂಟ್ ಮಾಡಬೇಕು, ಆ ಥರ ಎಲ್ಲ ಮೈಂಡ್ ಸೆಟ್ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವಾಗ ನಾವು ಗಾಡಿ ಬುಕ್ ಮಾಡಬೇಕು ಅಂದರೆ ಮಿನಿಮಮ್ ನಾವು ಬುಕ್ಕಿಂಗ್ ಅಮೌಂಟ್ ಅಂತ ಪೇ ಮಾಡೋದಿರುತ್ತೆ. ನಾನು ವಿಚಾರಿಸಿರೋ ಎಲ್ಲ ಕಡೆಯೂ ಕೂಡ ಆಲ್ಮೋಸ್ಟ್ 1 ಲ್ಯಾಕ್ ರುಪೀಸ್ ಹೇಳಿದ್ದಾರೆ ಡೌನ್ ಪೇಮೆಂಟ್, ಅಂದರೆ ಬುಕ್ಕಿಂಗ್ ಅಮೌಂಟು. ಇದು 1 ಲ್ಯಾಕ್ ರುಪೀಸೇ ಫಿಕ್ಸೆಡಾ ಇಲ್ಲ ಕಡಿಮೆ ಇರುತ್ತೆ ಸರ್? ಇಲ್ಲ, 1 ಲ್ಯಾಕ್ ಅಂತ ಇಲ್ಲ ಸರ್. ನಿಮಗೆ ಫಸ್ಟು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಆ್ಯಂಡ್ ಸೆಕೆಂಡ್ ಲೋವೆಸ್ಟ್ ಡೌನ್ ಪೇಮೆಂಟ್ ಅಂದರೆ 3 to 4 ಲ್ಯಾಕ್ಸ್. 3 to 4 ಲ್ಯಾಕ್ಸ್. 3 to 4 ಲ್ಯಾಕ್ಸ್. ಬುಕ್ಕಿಂಗ್ ಅಮೌಂಟ್ ಏನಿರುತ್ತೆ ಸರ್ ಮಿನಿಮಮ್? ಸರ್ 1 ಲ್ಯಾಕ್ ಇರುತ್ತೆ ಸರ್. ಲೀಸ್ಟ್ ವಿಲ್ ಬಿ ಲೈಕ್ 50,000. 50,000 ನಾವು ಪೇ ಮಾಡಿದ್ರೆ ಗಾಡಿ ಬುಕ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಡೌನ್ ಪೇಮೆಂಟ್ ಮಾಡಬೇಕಾದ್ರೆ ಮಿನಿಮಮ್ ಏನು ಅಮೌಂಟ್ 3 to 4 ಲ್ಯಾಕ್ಸ್ ಏನಿರುತ್ತೆ, ಸೊ ಅದ್ರ ಜೊತೆ ನೀವು ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಪೇ ಮಾಡಬೇಕಾಗುತ್ತೆ ಅಲ್ವಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತು ಸರ್ವಿಸ್ ಚಾರ್ಜಸ್ಸು, ಫಸ್ಟ್ ಸರ್ವಿಸು ಎಷ್ಟು ಕಿಲೋಮೀಟರ್ಗೆ, ಸೆಕೆಂಡ್ ಸರ್ವಿಸು ಎಷ್ಟು ಕಿಲೋಮೀಟರ್ಗೆ, ಅದು ಏನೇನು ಅಮೌಂಟ್ ಆಗುತ್ತೆ ಸರ್? ಸರ್ ಆ್ಯಂಡ್ ನಿಮಗೆ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 750 ಕಿಲೋಮೀಟರ್ಸ್ ಆರ್ 1000 ಕಿಲೋಮೀಟರ್ಸ್ ಇನ್ 45 ಡೇಸ್. ಓಕೆ. ಸೊ ಅದರದ್ದು ನಿಮಗೆ ಸರ್ವಿಸ್ ಚಾರ್ಜ್ ಬಂದ್ಬಿಟ್ಟು ನಿಮಗೆ 10,600 ರುಪೀಸ್ ಅರೌಂಡ್ ಬರುತ್ತೆ ಸರ್. ಅಂದರೆ ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಸರ್? ಸೊ ಇಂಜಿನ್ ಆಯಿಲು, ಕೂಲೆಂಟು, ಆಯಿಲ್ ಫಿಲ್ಟರ್ಸು ಮತ್ತು ಇದೆಲ್ಲ ಬರುತ್ತೆ. ಆ್ಯಂಡ್ ಲೇಬರ್. ಸೊ ಈ ಬಿಗ್ ಬೈಕ್ ಸೆಗ್ಮೆಂಟಲ್ಲಿ ನಿಮಗೆ ಫ್ರೀ ಸರ್ವಿಸ್ ಅಂತ ಒಂದಿರಲ್ಲ. ಹೌದು. ಸೊ ಅದರಲ್ಲಿ ನಿಮಗೆ ಲೇಬರ್ ಆ್ಯಡ್ ಆಗುತ್ತೆ ಸರ್. ಲೇಬರ್ ಆ್ಯಡ್ ಆಗುತ್ತೆ. ಸೆಕೆಂಡ್ ಸರ್ವಿಸಿಗೆ ಏನೇನು ಕಾಸ್ಟ್ ಬೀಳುತ್ತೆ ಸರ್? ಸೇಮ್ ಅದೇ ಥರ ನಿಮಗೆ 10,600 ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಬ್ರೇಕ್ ಪ್ಯಾಡ್ಸ್ ಏನಾದರೂ ಚೇಂಜ್ ಮಾಡ್ತಾ ಇರಿ ಅಂದರೆ ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್ ನಿಮಗೆ 7,500 ಬರುತ್ತೆ. ನೀವು 3 ಬ್ರೇಕ್ ಪ್ಲೇಟ್ಸ್ಗೂ ಚೇಂಜ್ ಮಾಡ್ತಾರೆ ಒಂದು 21,000ವರೆಗೂ ಬರುತ್ತೆ. 21,000 ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್ ಬಂದು 7,000ವರೆಗೂ ಬರುತ್ತೆ. ಒಂದು ಸೆಟ್ ಬಂದು 7,000ವರೆಗೂ ಬರುತ್ತೆ. ಪರ್ ಇಯರ್ ನಿಮಗೆ 2 ಸರ್ವಿಸ್ ಬರುತ್ತೆ. ಎವ್ರಿ 5,000 ಕಿಲೋಮೀಟರ್ ಆರ್ 5 months, ವಿಚ್ ಎವರ್ ಕಮ್ಸ್ ಫಸ್ಟ್, ಆ ಥರ ಬರುತ್ತೆ ನಿಮಗೆ. ಓಕೆ. ಅಂದರೆ ಫಸ್ಟ್ ಸರ್ವಿಸ್ ಮಾತ್ರ 750 ಕಿಲೋಮೀಟರ್ ಆರ್ 1000 ಕಿಲೋಮೀಟರ್. ಹೌದು. ಬ್ರೇಕ್ ಪ್ಯಾಡ್ಸ್ ಎಷ್ಟು ಕಿಲೋಮೀಟರ್ವರೆಗೂ ಯೂಸ್ ಆಗ್ಬೋದು? 8,000ವರೆಗೂ ಬರುತ್ತೆ ಸರ್. 8,000 ಕಿಲೋಮೀಟರ್ವರೆಗೂ ಬರುತ್ತೆ. ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಬ್ರೇಕಿಂಗ್ ಬೇರೆ ಥರ ಇರುತ್ತೆ, ನಮ್ಮದು ರೈಡಿಂಗ್ ಸ್ಕಿಲ್ ಬೇರೆ ಥರ ಇರುತ್ತೆ. ಅಂದರೆ ಬೇರೆ ಸ್ಪೀಡಾಗಿ ಹೊಡೆದಾಗ ಬ್ರೇಕ್ ಹೊಡೆಯೋ ರೀತಿ ಬೇರೆ ಥರ ಇರುತ್ತೆ, ಅದೆಲ್ಲ ಚೇಂಜಸ್. ಹೌದು. ಓಕೆ. ಅಂದರೆ ಇವಾಗ ಟೈರ್ ಏನು ಲೈಫ್ ಬರ್ಬೋದು ಸರ್? ಸೊ ಟೈರು ಇದರಲ್ಲಿ ನಿಮಗೆ ಬ್ರಿಸ್ಟೋನ್ 190 ಸೆಕ್ಷನ್ ಬರುತ್ತೆ, ಹೈಪರ್ ಸ್ಪೋರ್ಟ್ ಇದು. ಓಕೆ. ಸೊ ಇದ್ರ ನಿಮಗೆ ಅದು ಸೇಮ್ ಅದೇ. ಇವಾಗ ನೀವು 140 ಸ್ಪೀಡಲ್ಲಿ ಹೋಗೋದಕ್ಕೂ 240 ಸ್ಪೀಡಲ್ಲಿ ಹೋಗೋದಕ್ಕೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೈರ್ ಇದು. ಓಕೆ. ಇವಾಗ ನೀವು 140, 180, 150 ಹಂಗೆ ಮೈಂಟೈನ್ ಮಾಡಿದ್ರೆ ಅರೌಂಡ್ ಲೈಕ್ 8,000 ಬರುತ್ತೆ, 6,000 ಟೈರ್ ಲೈಫು ಬರುತ್ತೆ ನಿಮಗೆ. ಓಕೆ. ಸೊ ಹಾಗೆ ಕಿಲೋಮೀಟರ್ ನಾವು ಹೆಂಗೆ ಓಡಿಸ್ತೀವಿ ಅದ್ರ ಮಿನಿಮಮ್ ಒಂದು 8,000 10,000 ಬರುತ್ತೆ. ಮಿನಿಮಮ್ ಒಂದು 8,000 ಚೇಂಜ್ ಮಾಡಿಸ್ತೀವಿ. 8,000ವರೆಗೂ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ಇವ್ರಿಗೆ ಇಷ್ಟು ಥ್ಯಾಂಕ್ಸ್ ಹೇಳೋದಕ್ಕೆ ಮೇನ್ ರೀಸನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, 4 ಕಲರು 4 ಗಾಡಿ. ಯಾವ ಶೋರೂಮರು ಕೂಡ ನಿಮಗೆ ಈ ಥರ ಲೈನಪ್ ಮಾಡಿ ಕೊಟ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆಲ್ಮೋಸ್ಟ್ ನೀವು ಗಾಡಿ ಮೇಲೆ ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಇಲ್ಲಿ ಗಾಡಿ ಎಲ್ಲ ಕೊಟ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಗಾಡಿ ಬುಕ್ ಮಾಡ್ತೀವೋ ಇಲ್ವೋ ಸೆಕೆಂಡ್ರಿ, ಬಟ್ ಅವರು ಇಷ್ಟು ನೀಟಾಗಿ ಲೈನಪ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು 25th ಆ್ಯನಿವರ್ಸರಿ. ಇದು ನಾರ್ಮಲ್ ಎಲ್ಲರೂ ಗೊತ್ತಿರೋಂಥ ಕಲರ್ ವೈಟ್ ಆ್ಯಂಡ್ ಬ್ಲೂ. ಇದು ರೀಸೆಂಟಾಗಿ ರಿಲೀಸ್ ಆಗಿದ್ದು. ಇನ್ನು ನಮ್ಮ ಫೇಮಸ್ ಕಲರ್ ಇಲ್ಲಿದೆ ನೋಡಿ. ಇದು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಕಲರ್, ಇದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡು. ಬಟ್ ಇವಾಗ ಇದು ಇಲ್ಲ, ಈ ಗಾಡಿ ಇವಾಗ ಇದು ಬರ್ತಿಲ್ಲ, ಈ ಕಲರ್ ಬರ್ತಿಲ್ಲ. ಸೊ ನನಗಂದು ಇದು ಫೇಮಸ್, ತುಂಬ ಇಷ್ಟ ಆಗಿರೋಂಥ ಕಲರ್ ಇದು ಗಾಡಿ. ಅದು ಬಿಟ್ಟರೆ ನೆಕ್ಸ್ಟು ಬ್ಲ್ಯಾಕ್, ಪ್ಯೂರ್ ಬ್ಲ್ಯಾಕು.
ಇದು ಕೂಡ ಅಷ್ಟೇ ಸಕ್ಕತ್ತಾಗಿದೆ. ಇನ್ನು ಈ ಪ್ಯೂರ್ ಬ್ಲ್ಯಾಕ್ಗೆ ಆಕ್ರಾಪೋವಿಕ್ ಎಕ್ಸಾಸ್ಟ್ ಇದೆ. ಇದು ಬಂದು ಫುಲ್ ಸಿಸ್ಟಮು. ಇದಕ್ಕೂ ಕೂಡ ಇದ್ರದ್ದು ಮಾತ್ರ ಸೌಂಡ್ ಬಂದು ವೋಡೋ ಅಂತ ಇದೆ ಇದ್ರದ್ದು ಎಕ್ಸಾಸ್ಟು. ಇದು ಟ್ವಿನ್ ಎಕ್ಸಾಸ್ಟ್. ಇದರಲ್ಲಿ ಏನು ನೋಡ್ತಾ ಇದ್ರಲ್ಲ ಟ್ವಿನ್ ಎಕ್ಸಾಸ್ಟು, ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಲುಕ್ಕಿಂದ ಸೇಮ್ ಟು ಸೇಮು ಇದರಲ್ಲೂ ಕೂಡ ಅದೇ ಥರನೇ ಬರುತ್ತೆ. ಹಾಂ ಫ್ರೆಂಡ್ಸ್, ಇವಾಗ ಸ್ಟಾಕ್ ಎಕ್ಸಾಸ್ಟ್ ಚೆಕ್ ಮಾಡ್ತಾ ಇದ್ದೀವಿ. ಗಾಡಿ ನ್ಯೂಟ್ರಲ್ ಮಾಡ್ತಾ ಇದ್ದಾರೆ. ಓಕೆ, ಗಾಡಿ ನ್ಯೂಟ್ರಲಲ್ಲಿದೆ ಇವಾಗ. ಸಿ ಮೋಡ್ ಅಂದರೆ ನಮಗೆ ಇವಾಗ ಸಿ ಮೋಡ್ ಅನ್ನೋದು ಏನು ಸರ್ ಮ್ಯಾಕ್ಸಿಮಮ್ಮು? ಸಿ ಅಂದರೆ ನಿಮಗೆ ಸಿಟಿ ಡೆಲಿವರಿ, ಸಿಟಿ ಯೂಸ್ಗೆ ಚೆನ್ನಾಗಿರುತ್ತೆ ನಿಮಗೆ. ಇದು ನಾರ್ಮಲ್ಲು ಒಂದು ಎಕ್ಸಾಸ್ಟ್, ಅಂದರೆ ಸ್ಟಾಕ್ ಎಕ್ಸಾಸ್ಟಲ್ಲಿ ಬರೋವಂಥ ಸೌಂಡ್ ಇದು. ಸ್ಟಾಕಲ್ಲಿ ಬರುವಂಥ ಸೌಂಡು. ಫ್ರೆಂಡ್ಸ್, ಇವಾಗ ಆಕ್ರೋಪೋವಿಕ್ ಎಕ್ಸಾಸ್ಟು ಇದು ಸರ್. ಇದು ಫುಲ್ ಎಕ್ಸಾಸ್ಟಾ? ಇದು ಏನಿದು 3/4? ಇದು ಫುಲ್ ಸಿಸ್ಟಮೇ ಅಲ್ಲ. ಸೊ ಫುಲ್ ಸಿಸ್ಟಮು ಆಕ್ರೋಪೋವಿಕ್ಕು ಸಿಂಗಲ್ ಸೈಡು. ಸೊ ಇದ್ರದ್ದು ಸೌಂಡ್ ಹೇಗೆ ಬರುತ್ತೆ ಕೇಳೋಣ ಬನ್ನಿ. ಹೆವಿ ಇದೆ ಸೌಂಡ್ ಮಾತ್ರ. ಸೂಪರ್ ಆಗಿದೆ ಸೌಂಡ್ ಮಾತ್ರ, ಹೆವಿ ಬರುತ್ತೆ ಲೌಡು. ಸೊ ನಿಮಗೆ ನಾನು ಆ್ಯಕ್ಚುಲಿ ಮಾತಾಡಿರೋದೇ ಕೇಳಿಸಿರಲ್ಲ, ಯಾಕೆ ಅಂದರೆ ಅಷ್ಟು ಲೌಡ್ ಇದೆ. ಸ್ಟಾಕಲ್ಲಿ ಬಂದು ನಿಮಗೆ ಕ್ಲಿಯರಾಗಿ ಕೇಳಿಸಿರುತ್ತೆ, ಯಾಕಂದರೆ ಅಲ್ಲಿ ಅಷ್ಟು ಲೌಡ್ ಇರಲ್ಲ. ಅದು ಎಬೋ ನೀವು ಏನು ಹೈವೇನಲ್ಲಿ 7000 RPM 8000 RPM ಹೋದಾಗ ಅದು ಹೆವಿ ಲೌಡ್ ಅನಿಸುತ್ತೆ, ಯಾಕೆಂದರೆ ಫುಲ್ RPM ಇರೋದ್ರಿಂದ ಅಷ್ಟು ಲೌಡಾಗಿ ಬರುತ್ತೆ. ಬಟ್ ಇದು ನಾವು ಜಸ್ಟ್ ರೇವ್ ಮಾಡಿದ್ರೇ ಹೆವಿ ಲೌಡ್ ಬರುತ್ತೆ. ಸೊ ಇದು ಸಿಂಗಲ್ ಸೈಡು ಆಕ್ರೋಪೋವಿಕ್ ಫುಲ್ ಸಿಸ್ಟಮ್ ಎಕ್ಸಾಸ್ಟು. ಸೊ ಇವಾಗ ಡಬಲ್ ಸೈಡ್ ಎಕ್ಸಾಸ್ಟ್ ಆಕ್ರೋಪೋವಿಕ್ ಇರೋದನ್ನ ಚೆಕ್ ಮಾಡೋಣ ಬನ್ನಿ. ಸೊ ಇದು ಟ್ವಿನ್ ಸೈಲೆನ್ಸರ್ ಆಕ್ರೋಪೋವಿಕ್ ಎಕ್ಸಾಸ್ಟು. ಇದು ಫುಲ್ ಸಿಸ್ಟಮ್ ಎಕ್ಸಾಸ್ಟೇ, ಟ್ವಿನ್ ಸೈಲೆನ್ಸರ್ ಇದೆ. ಇದ್ರ ಸೌಂಡ್ ಹೆಂಗೆ ಬರುತ್ತೆ ಕೇಳೋಣ. ಸೊ ಇದೇನು ಸೌಂಡ್ ಚೆಕ್ ಮಾಡೋಣ ಬನ್ನಿ ಇವಾಗ. ಲಾಸ್ಟಿಗೆ ಆಗ್ತಾರೆ ಫುಲ್ಲು. ಸೊ ಈ ಗಾಡಿ ಸೌಂಡ್ ಕೇಳಿದ್ರಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಒಂದು ಬ್ಲಾಸ್ಟ್ ಕೂಡ ಆಯಿತು ಬಡ್ ಅಂತ. ಅದಕ್ಕೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಲೌಡ್ನೆಸ್ ಕಡಿಮೆ ಇದೆ. ಡ್ಯುಯಲ್ ಸೈಲೆನ್ಸರ್ ಇದ್ರೂ ಕೂಡ ಸ್ವಲ್ಪ ಲೌಡ್ನೆಸ್ ಕಡಿಮೆ ಇದೆ. ಸರ್ ಇದಕ್ಕೆ ಅದಕ್ಕೂ ಏನು ಡಿಫ್ರೆನ್ಸ್ ಸರ್? ಸ್ವಲ್ಪ ಲೌಡ್ನೆಸ್ ಕಡಿಮೆ ಬರುತ್ತಲ್ಲ? ಹೌದು ಸರ್, ಇದಕ್ಕೆ ಫುಲ್ ಸಿಸ್ಟಮ್ ರೈಟ್ ಸೈಡಲ್ಲಿ ಬರುತ್ತೆ. ಹಾಂ, ಸೊ ಅದು ನಿಮಗೆ ಡೈರೆಕ್ಟ್ ಫುಲ್ ಸಿಸ್ಟಮ್ ನಿಮಗೆ ಇದಕ್ಕಾಗಿ ನೀವೇ ಡಿಫ್ರೆನ್ಸ್ ಮಾಡ್ಕೊಳ್ಬೇಕು. ಓಕೆ. ಸೊ ಇದು ಬಂದು ನಿಮಗೆ ಟ್ವಿನ್ ಸೈಡ್ ಇದೆ. ಒಂದೇ ಎಕ್ಸಾಸ್ಟಲ್ಲಿ ಟ್ವಿನ್ ಸಿಲಿಂಡರ್ ಟೈಪ್ ಕಾಣುತ್ತೆ. ಅದರಲ್ಲಿ ಬಂದು ಒಂದೇ ಇದೆ, ಬಟ್ ಅದರಲ್ಲಿ ನಿಮಗೆ DB ಕೂಲರ್ ಕೂಡ ಇದೆ. DB ಕೂಲರ್ ಇದೆ ಅಲ್ಲ ಅದರದ್ದು. ಆ್ಯಕ್ಚುಲಿ ಈ ಗಾಡಿ ಈ ಡಿಸೈನ್ ಏನಿದೆ, ಈ ಕಲರು ನನ್ನ ಫೇವ್ರೆಟ್ ಕಲರು. ಇದರಲ್ಲಿ ಬಂದು ವೋಡೋ ಎಕ್ಸಾಸ್ಟ್ ಇರೋದು ಟ್ವಿನ್ ಸಿಲಿಂಡರು. ಸೊ ಇದ್ರ ಸೌಂಡ್ ಮಾತ್ರ ಹೆವಿ ಲೌಡ್ ಇದೆ, ಒಂದ್ಸತಿ ಕೇಳಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಒಂದೊಂದು ಎಕ್ಸಾಸ್ಟು ಕೂಡ ಎಷ್ಟು ಲೌಡ್ ಆಗಿದೆ ಅನ್ನೋದು. ನಾವು ಏನಾದ್ರು ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕಂದ್ರೆ ಸೊ ಇವ್ರ ಹತ್ರನೇ ಕೇಳಿದ್ರು ಕೂಡ ಇವರೇ ಚೇಂಜ್ ಮಾಡಿಕೊಡ್ತಾರೆ. ಯಾವ ಎಕ್ಸಾಸ್ಟ್ ಬೆಟರ್ ಅನ್ನೋದನ್ನು ಕೂಡ ಸಜೆಷನ್ ಮಾಡಿಕೊಡ್ತಾರೆ. ಸೊ ಗಾಡಿ ತೊಗೊಳೋದಕ್ಕೆ ಬೆಸ್ಟು. ನಮ್ಮಂಥ ಮಿಡಲ್ ಕ್ಲಾಸ್ ಮೆಂಬರ್ಸು ಕೂಡ ಒಂದು ಸೂಪರ್ ಬೈಕ್ ತೊಗೊಳೋದು ತುಂಬಾ ಈಸಿ ಇದೆ, ಬಟ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಾವು ಏನೇನು ಸಪೋರ್ಟ್ ಮಾಡ್ತಾರೆ, ಏನೇನು ಸಪೋರ್ಟ್ ಬೇಕು ಅದನ್ನೆಲ್ಲ ಇವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಕೂಡ ಏನು ತುಂಬ ಜಾಸ್ತಿ ಸ್ಯಾಲ್ರಿ ತೊಗೊಳ್ಳೋವಂಥ ಮೆಂಬರ್ ಏನಲ್ಲ, ಬಿಲೋ 50,000 ಸ್ಯಾಲ್ರಿ ಬರೋವಂಥ ಮೆಂಬರೇ. ನನ್ನ ಸ್ಯಾಲ್ರಿ ಇನ್ನೂ ತುಂಬ ಕಡಿಮೆ ಇದೆ. ಸೊ ಆದರೂ ಕೂಡ ಗಾಡಿ ತೊಗೊಳೋದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ.
ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ನಾವು ಅರೇಂಜ್ ಮಾಡ್ಕೊಂಡ್ರೆ ಸಾಕು. ಸೊ ನನ್ನ ಪ್ಲ್ಯಾನಿಂಗ್ ಇರೋದೇನು ಅಂದರೆ ಈ ಇಯರ್ ನವಂಬರಲ್ಲಿ ಗಾಡಿ ಬುಕ್ ಮಾಡಿ ತೊಗೋಬೇಕು ಅನ್ನೋದು. ಸೊ ಗಾಡಿ ಬುಕ್ ಮಾಡಿ ಮಿನಿಮಮ್ 2 months ಬೇಕು ಅಂತ ಹೇಳಿದ್ದಾರೆ ಗಾಡಿ ಬರೋದಕ್ಕೆ. ಅವ್ರ ಕಡೆಯಿಂದ ಅವ್ರು ಎಷ್ಟು ಸಪೋರ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಸಪೋರ್ಟ್ ಅವ್ರು ಮಾಡ್ತಾರೆ. ಸೊ ಅಮೌಂಟ್ ಅರೇಂಜ್ ಮಾಡ್ಕೋಬೇಕಾಗಿರೋದು ನಾವು. ಸೊ ನಿಮಗೆ ನೋಡಿ ಸರ್, ಇದು ನಿಮಗೆ ಆನ್ ಇಗ್ನಿಷನ್ ಆನು, ಓಕೆ. ಸೊ ಆಫ್, ಓಕೆ. ಆ್ಯಂಡ್ ಸೈಡ್ ಲಾಕು. ಹಾಂ, ಇದು ಪಾರ್ಕಿಂಗ್ ಮೋಡು. ಪಾರ್ಕಿಂಗ್ ಮೋಡ್ ಏನು ಸ್ಪೆಷಲ್? ಸೊ ಇವಾಗ ನೀವು ಎಲ್ಲಾದರೂ ಹೈವೇದಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲಿ ಹೈವೇ ಲೈಟ್ಸ್ ಇರಲ್ಲ. ಹಾಂ. ಸೊ ಆ ಟೈಮಲ್ಲಿ ನಿಮಗೆ ಪಾರ್ಕಿಂಗ್ ಮೋಡ್ ಯೂಸ್ ಆಗುತ್ತೆ. ಹಾಂ ಹಾಂ. ಸೊ ಡಾರ್ಕರ್ ಪ್ಲೇಸಲ್ಲಿ ನಿಮಗೆ ಬ್ಯಾಕ್ ಟೈಲ್ ಲೈಟ್ ಆನಲ್ಲಿರುತ್ತೆ. ಓಕೆ ಓಕೆ. ಆ್ಯಂಡ್ ಹಜಾರ್ಡ್ ಆನ್ ಮಾಡ್ಕೋಬೋದು. ಹಜಾರ್ಡ್ ಆನ್ ಮಾಡ್ಬೋದು. ಸೊ ಇದು ಹಜಾರ್ಡ್ ಆನ್ ಮಾಡಿದಾಗ ಫ್ರಂಟ್ ಟು ಬ್ಯಾಕ್ ಎರಡೂ ಆನ್ ಆಗಿರುತ್ತೆ. ಹೌದು, ಫ್ರಂಟ್ ಟು ಬ್ಯಾಕ್ ಎರಡು ಆನಲ್ಲಿರುತ್ತೆ ನಿಮಗೆ. ಓಕೆ 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 ಓಕೆ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಪಾರ್ಕಿಂಗಲ್ಲಿ ನಿಮ್ಗೆ ಹಜಾರ್ಡ್ ಲೈಟ್ ಹೌದು. ಆಗುತ್ತೆ. ಆ್ಯಂಡ್ ಸೈಡ್ ಲಾಕ್ ಎಲ್ಲ ಇರುತ್ತೆ. ಸೈಡ್ ಲಾಕ್ ಆಗಿರುತ್ತೆ. ಸೈಡ್ ಲಾಕ್ ಆಗಿರುತ್ತೆ. Okay. ಇದು ನಿಮಗೆ ಎಲ್ಲದು ತುಂಬ ಡಾರ್ಕರ್ ಪ್ಲೇಸ್, ಎಲ್ಲದು ಎಮರ್ಜೆನ್ಸಿ ಆ ಥರ ಏನೋ ನಿಲ್ಲಿಸ್ತಾ ಇದ್ರೆ ನಿಮಗೆ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ಹೈವೇಸಲ್ಲಿ. ಓಕೆ ಓಕೆ ಓಕೆ. ಏನಾದರೂ ಎಮರ್ಜೆನ್ಸಿ ಕಾಲ್ ಪಿಕ್ ಮಾಡ್ತಾ ವಿಸಿಬಿಲಿಟಿ ಇರಲಿ ಅಂತ. ಹೌದು, ಗಾಡಿ ಸೈಡಿಗೆ ನಿಲ್ಕೊಂಡು ತುಂಬ ಹೊತ್ತು ಕುತ್ಕೋಬಿಟ್ಟಿದ್ದೀರಾ ನೀವು, ಒಂದು ರೆಸ್ಟ್ ತೊಗೊಳ್ಳೋಣ, ಸ್ಟ್ಯಾಂಡಿಂಗ್ ಪೊಸಿಷನ್, ಆ ಇದಕ್ಕೆ ಇದು ಯೂಸ್ ಆಗುತ್ತೆ ನಿಮಗೆ. ಓಕೆ. ಅದನ್ನು ಆಫ್ ಮಾಡ್ಕೊಳ್ಳಬಹುದು. ಹಜಾರ್ಡಸ್ ಆಫ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಇದು ಡೈರೆಕ್ಟ್ ಇಲ್ಲಿ ಸೈಡ್ ಲಾಕಲ್ಲಿ ಇರುತ್ತೆ ಕೀ, ಆ್ಯಂಡ್ ಹಿಂಗೆ ಆಫ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಲಾಕ್ ಮಾಡಿದ್ರೆ ಆಫ್ ಆಗುತ್ತೆ. ಹಾಂ, ಪಾರ್ಕಿಂಗ್ ಆಫ್ ಆಗುತ್ತೆ. Parking ಇವಾಗ off ಆಗುತ್ತೆ. ಸೈಡ್ ಲಾಕಲ್ಲಿದೆ ನಾರ್ಮಲ್ ಆಗಿ. ಓಕೆ 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 ಓಕೆ. ಇದು ಆ್ಯಕ್ಚುಲಿ ನಾರ್ಮಲ್ ಆಗಿರೋವಂಥ ಹ್ಯಾಂಡ್ಲು ಬಾರು ನೋಡಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಹ್ಯಾಂಡ್ಲು ಬಾರ್ ರೈಸಿಂಗ್ ಕಾಣ್ತಾ ಇಲ್ಲ. ಬಟ್ ಇಲ್ಲಿ ನೋಡಿ, ಈ ಗಾಡಿನಲ್ಲಿ ಹ್ಯಾಂಡ್ಲು ಬಾರ್ ರೈಸಿಂಗ್ ಹಾಕ್ಸಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಸಿಟ್ಟಿಂಗ್ ಪೋಸ್ಟ್ ನಾನು ಕೂತಾಗ ಬಂದು ನನಗೆ ಸ್ವಲ್ಪ ತುಂಬ ಡಿಫ್ರೆನ್ಸ್ ಅಂತಲೇ ಅನಿಸಿದ್ದು. ಬಟ್ ಅವಾಗ ಗೊತ್ತಾಗಲಿಲ್ಲ ಏನಿದೆ ಅಂತ. ಬಟ್ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಹ್ಯಾಂಡ್ಲು ಬಾರ್ ರೈಸಿಂಗ್ ಇರೋದು. ಹೆಲ್ಲಿ ಬಾರ್ಸ್ ಅಂತ ಇದೆ, ಚೆನ್ನಾಗಿದೆ. ಆಲ್ಮೋಸ್ಟ್ ಏನಿಲ್ಲ ಅಂದರೂ 1 ಇಂಚ್ 1.25 ಇಂಚ್ ಫುಲ್ಲು ರೈಸ್ ಆಗುತ್ತೆ ಹ್ಯಾಂಡ್ಲು ಬಾರು. ಸೊ ಅಷ್ಟು ಡಿಫ್ರೆಂಟ್ ಅನ್ಸನೇ ಅನಿಸಲ್ಲ ಇದರಲ್ಲಿ ನೋಡಿ. ನಾವು ಕೂತಾಗ ಆ್ಯಕ್ಚುಲಿ ಮೀಟರ್ ಕರೆಕ್ಟಾಗಿ ಕಾಣುತ್ತೆ, ನಮಗೆ ವಿಸಿಬಲ್ ಆಗುತ್ತೆ ಗಾಡಿ ಮೇಲೆ ಕೂತಾಗ. ತೋರಿಸ್ತೀನಿ ನೋಡಿ. ನೋಡಿ, ನಾವು ಗಾಡಿ ಮೇಲೆ ಕೂತಾಗ ಕೂಡ ನಮಗೆ ಹ್ಯಾಂಡ್ಲು ಬಾರ್ ನೀಟಾಗಿ ಕೈಗೆ ಸಿಗುತ್ತೆ, ತುಂಬ ಬಗ್ಬೇಕು ಅನ್ನೋದೇನಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಕ್ಯಾಮ್ರಾ ಹಾಕೊಂಡಾಗ ಕೂಡ ತುಂಬ ನೀಟಾಗಿ ವಿಸಿಬಲ್ ಆಗುತ್ತೆ ಮೀಟ್ರು. ಸೊ ಹ್ಯಾಂಡ್ಲು ಬಾರ್ ರೈಸು ಸಕ್ಕತ್ತಾಗಿದೆ. ಇಷ್ಟು ಬಂದರೆ ಸಾಕಲ್ವಾ, ಸಕ್ಕತ್ತಾಗಿ ಕಾಣುತ್ತೆ ನಮಗೆ ರೈಡಿಂಗ್ ಮಾಡಬೇಕಾದ್ರೆ. ರೈಡಿಂಗ್ ಪೋಸ್ಟರ್ ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು. ಸೊ ಬ್ಯಾಕ್ ಪೇನ್ ಬರುತ್ತೆ ಗಾಡಿ ಓಡಿಸೋರಿಗೆ ಅನ್ನೋದೆಲ್ಲ ಅವಶ್ಯಕತೆನೇ ಇಲ್ಲ. ಸೊ ಆರಾಮಾಗಿ ಇದರಲ್ಲಿ ಹ್ಯಾಂಡ್ಲು ಬಾರ್ ರೈಸಿಂಗ್ ಯೂಸ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ, ಇದು ಬಂದು ಆ್ಯಕ್ಚುಲಿ ವೈಬ್ರೇಷನ್ ಡ್ಯಾಂಪರು. ಸೊ ಅದು ಕೂಡ ಒಳಗಡೆ ಇನ್ಬಿಲ್ಟಾಗಿ ಫಿಟ್ಟಾಗಿ ಬರುತ್ತೆ ಗಾಡಿಗೆ. ಸೊ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಬಟ್ ನನಗೆ ತುಂಬ ಡೌಟ್ ಇದ್ದಿದ್ದೇನು ಅಂದರೆ ಹ್ಯಾಂಡ್ಲು ತುಂಬ ಕೆಳಗಿದೆ, ಹೇಗೆ ಸ್ವಲ್ಪ ಹೈಟ್ ಮಾಡ್ಕೊಳ್ಳೋದು ಅಂತ. ಸೊ ಹ್ಯಾಂಡ್ಲು ಬಾರ್ ರೈಸ್ ಇರೋದ್ರಿಂದ 1.25 ಇಂಚ್ ಬರುತ್ತೆ. ಸೊ ಪ್ರಾಬ್ಲಮೇ ಇಲ್ಲ. ಇದರಲ್ಲಿ ನಿಮಗಿಲ್ಲೇ ಗೊತ್ತಾಗುತ್ತೆ ನೋಡಿ. ಆ್ಯಕ್ಚುಲಿ ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಇದೆ ಇಲ್ಲಿ. ಬಟ್ ಈ ಗಾಡಿನಲ್ಲಿ ನೋಡಿ ಎಷ್ಟು ಕೆಳಗಿದೆ, ಫುಲ್ ಆಲ್ಮೋಸ್ಟ್ ಟಚ್ ಆಗೋ ಲೆವೆಲಲ್ಲಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಅದು ಎಷ್ಟು ಯೂಸ್ಫುಲ್ ಇದೆ ಅಂತ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನೋಡಿದ್ರಲ್ಲ ಫುಲ್ಲು ಡೀಟೇಲ್ಸು ಮತ್ತು ಎಕ್ಸಾಸ್ಟ್ ಸೌಂಡ್ಸು ಸಕ್ಕತ್ತಾಗಿತ್ತು ಮಾತ್ರ. ನಾನಂತೂ ಗಾಡಿ ಬುಕ್ ಮಾಡೋದಂತೂ ಪಕ್ಕ ನವಂಬರ್ ಒಳಗಡೆ ಗಾಡಿ ಬುಕ್ ಅಂತೂ ಮಾಡ್ತೀನಿ, ಮಿಸ್ ಅಂತೂ ಮಾಡಲ್ಲ. 50,000 ಡೌನ್ ಪೇಮೆಂಟ್ ಮಾಡಬೇಕು. ಅಂದರೆ ಡೌನ್ ಪೇಮೆಂಟ್ ಅಲ್ಲ, ಬುಕ್ಕಿಂಗ್ ಮಾಡಬೇಕು. 50,000 ಪೇ ಮಾಡಿ ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಆಯಿತು ಅಂದರೆ ನೆಕ್ಸ್ಟು ಆರಾಮಾಗಿ ನಾವು ಗಾಡಿ ತೊಗೋಬೋದು. ನೋಡೋಣ, ನೀವು ಗಾಡಿ ಬಂದಮೇಲೂ ಕೂಡ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅಮೌಂಟ್ ಅರೇಂಜ್ ಮಾಡಿಕೊಂಡು ಕೂಡ ಆಮೇಲೆ ನೀವು ತೊಗೊಂಡ್ರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇರೋಲ್ಲ. ಬಟ್ ಗಾಡಿ ಬಂದ ಮೇಲೆ ನೀವು ಪೇಮೆಂಟ್ ಮಾಡಿದ ಮೇಲೇ ಅವರು ಅನ್ಬಾಕ್ಸಿಂಗ್ ಮಾಡೋದು. ಅಲ್ಲಿವರೆಗೂ ಗಾಡಿ ಇವ್ರ ಹತ್ರನೇ ಇರುತ್ತೆ, ಅನ್ಬಾಕ್ಸಿಂಗ್ ಕೂಡ ಆಗಿರೋದಿಲ್ಲ. ತುಂಬ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ನೀವು ಬೈಕ್ ತೊಗೋಬೇಕಾದ್ರೆ ಅದು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಅವ್ರು ಚೆನ್ನಾಗಿರುತ್ತೆ. ನಾನು ಅದನ್ನೆಲ್ಲ ಜಾಸ್ತಿ ಹೇಳಿ ತಲೆ ತಿನ್ನೋಕ್ಕೆ ಹೋಗಲ್ಲ. ಸೊ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ವೀಡಿಯೋನ. ಸೊ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಓಕೆ, ಸಿ ಯು, ಟಾಟಾ, ಬಾಯ್ ಬಾಯ್.